ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ನಮ್ಮ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಯಾವುದರ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಭ್ಯಂಗ ಎಂದರೇನು ಅಂತ ಹೇಳಿದ್ರೆ ಅಭ್ಯಂಗವನ್ನು ನಾವು ಯಾಕೆ ಮಾಡಬೇಕು, ಏನು ಈ ಒಂದು ಹಬ್ಬಗಳ ಸಂದರ್ಭಗಳಲ್ಲಿ ಮಾತ್ರ ಈ ಒಂದು ಅಭ್ಯಂಗವನ್ನು ನಾವು ಮಾಡ್ತೇವೆ. ಸ್ಪೆಷಲ್ ಆಗಿ ದೀಪಾವಳಿ ಆಗಿರ್ಬೋದು ಅಥವಾ ಯುಗಾದಿ ಹಬ್ಬದ ಸಂದರ್ಭಗಳಲ್ಲಿ ಅಥವಾ ಸಂಕ್ರಾಂತಿ ಹಬ್ಬದ ಸಂದರ್ಭಗಳಲ್ಲಿ ಈ ಒಂದು ಅಭ್ಯಂಗವನ್ನು ನಾವು ಮಾಡ್ತೇವೆ. ಪ್ರತಿನಿತ್ಯ ಮಾಡೋದ್ರಿಂದ ಇದರ ಪ್ರಯೋಜನಗಳೇನು, ಯಾಕೆ ಈ ಒಂದು ಅಭ್ಯಂಗವನ್ನು ಮಾಡಬೇಕು, ಇದೆಲ್ಲದರ ಕುರಿತಾಗಿ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಈ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ರಚನಾಶಾಸ್ತ್ರ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಿರುವಂತಹ ಡಾಕ್ಟರ್ ಚೈತ್ರಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ ಮಾಮೂಲಾಗಿ ಅಭ್ಯಂಗವನ್ನ ಯಾರು ಕೂಡ ಮಾಡ್ಕೊಳ್ಳಲ್ಲ. ದಿನನಿತ್ಯಗಳಲ್ಲಿ ಏನು ತಲೆಗೆ ಒಂದು ಎಣ್ಣೆ ಹಚ್ಕೊಳ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಅಭ್ಯಂಗವನ್ನ ಮಾಡ್ಕೊಳ್ಳಲ್ಲ. ಆದ್ರೆ ಈ ಒಂದು ಹಬ್ಬಗಳ ಸಂದರ್ಭಗಳಲ್ಲಿ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅಭ್ಯಂಗವನ್ನ ಹಚ್ಕೊಂಡು ಅಭ್ಯಂಗವನ್ನ ಮಾಡಿ ಸ್ನಾನ ಮಾಡುವಂತಹ ಪದ್ಧತಿಗಳು ಇವಾಗ್ಲೂ ಕೂಡ ಇದೆ. ಆದ್ರೆ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಏನು ದಿನನಿತ್ಯದ ಅಭ್ಯಂಗವನ್ನ ಮಾಡೋದ್ರಿಂದ ಯಾವ ರೀತಿಯಾದಂತಹ ಪ್ರಯೋಜನಗಳಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ. ಮೊದಲಿಗೆ ಈ ಒಂದು ಅಭ್ಯಂಗ ಎಂದರೆ ಏನು ಅನ್ನೋದನ್ನ ತಿಳಿಸ್ಕೊಡಿ. ಆಯುರ್ವೇದದಲ್ಲಿ 2 ಪ್ರಕಾರದ ಸ್ನೇಹನಗಳಿವೆ. ಒಂದು ಬಾಹ್ಯ ಸ್ನೇಹ, ಇನ್ನೊಂದು ಆಭ್ಯಂತರ ಸ್ನೇಹ. ಆಭ್ಯಂತರ ಸ್ನೇಹ ಅಂದ್ರೆ ಯಾವುದೇ ಎಣ್ಣೆ ಅಥವಾ ತುಪ್ಪವನ್ನು ನಾವು ಇಂಟರ್ನಲ್ಲಿ ಕುಡಿಯೋದು. ಬಾಹ್ಯ ಸ್ನೇಹ ಅಂದ್ರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಅದರಲ್ಲಿ ಅಭ್ಯಂಗ ಬರ್ತದೆ. ಅಂದ್ರೆ ಅಭ್ಯಂಗ ಒಂದು ಬಹಿರ್ಪರಿಮರ್ಜನ ಕ್ರಮ. ಅಲ್ಲಿ ನೀವು ಯಾವುದೇ ಸ್ನೇಹ ದ್ರವ್ಯ, ಔಷಧಿಯುಕ್ತ ಅಥವಾ ಔಷಧಿ ರಹಿತ ದ್ರವ್ಯಗಳನ್ನು ಶರೀರಕ್ಕೆ ಲೇಪಿಸಿ ಮಾಲಿಶ್ ಮಾಡುದು, ಇದಕ್ಕೆ ನಾವು ಅಭ್ಯಂಗ ಎಂದು ಹೇಳುತ್ತೇವೆ. ಸೊ ಅಭ್ಯಂಗ ಎನ್ನುವ ಪದ ಅಭಿ ಪ್ಲಸ್ ಅಂಗ ಅನ್ನುವ ಧಾತುದಿಂದ ಉತ್ಪತ್ತಿಯಾಗಿದೆ. ಅದರ ಅರ್ಥವೇ ನಾವು ಯಾವುದೇ ಎಣ್ಣೆಯನ್ನು ಶರೀರಕ್ಕೆ ಲೇಪಿಸುವುದು, ಮಾಲಿಶ್ ಮಾಡುವುದು ಎಂದು. ಸೊ ಇದನ್ನು ನಾವು ದಿನಚರ್ಯದಲ್ಲಿ ಹೇಳ್ತೇವೆ. ದಿನಚರ್ಯ ಅಂದರೆ ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದು ಮಾಡಲೇಬೇಕಾದ ಕೆಲವು ಕರ್ಮಗಳು. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು, ವ್ಯಾಯಾಮ ಮಾಡುವುದು, ದಂತಧಾವನ, ಇಂಥ ಕೆಲವುದರಲ್ಲಿ ಅಭ್ಯಂಗ ಕೂಡ ಒಂದು. ಸೊ ನಾವು ಪ್ರತಿನಿತ್ಯ ಅಭ್ಯಂಗ ಯಾಕೆ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇವತ್ತು ಬಂದಿದ್ದೇನೆ. ಹಾಗೆ ಸಂಶೋಧನಾ ಕ್ರಮಗಳು ಅಂತ ನಾವು ಹೇಳ್ತೇವೆ. ಅಂದರೆ ಪಂಚಕರ್ಮಗಳು ಏನು, ವಮನ, ವಿರೇಚನ ಮುಂತಾದ ಪಂಚಕರ್ಮಗಳು ಪ್ರಧಾನ ಕರ್ಮಗಳು. ಆ ಕರ್ಮಗಳನ್ನು ಮಾಡುವುದಕ್ಕಿಂತ ಪೂರ್ವಕರ್ಮ ಅಂತ ಒಂದಿದೆ, ಅದರಲ್ಲಿ ಅಭ್ಯಂಗ ಕಂಪಲ್ಸರಿ ಮಾಡಲೇಬೇಕು. ಸೊ ಅಭ್ಯಂಗದ ಇಂಪಾರ್ಟೆನ್ಸ್ ನಾವು ಒಂದೇ ಕಾಂಟೆಕ್ಸ್ಟ್ ಅಲ್ಲಿ, ಕೆಲವು ಕಾಂಟೆಕ್ಸ್ಟ್ ಅಲ್ಲಿ ಇದೆ. ಆದ್ರೆ ನಾನಿವತ್ತು ದಿನಚರ್ಯದಲ್ಲಿ ಯಾಕೆ ಅಭ್ಯಂಗ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಬಂದಿದ್ದೇನೆ. ಅಂತ ಹೇಳಿದ್ರೆ ಅಭ್ಯಂಗ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ, ಹೇಗೆ ಬಂತು ಈ ಒಂದು ಅಭ್ಯಂಗ ಅನ್ನೋಂಥ ಪದ ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಪ್ರತಿನಿತ್ಯ ಅಭ್ಯಂಗ ಮಾಡುವುದರ ಉಪಯೋಗವೇನು ಅಂದ್ರೆ ಕೆಲವರು ಏನು ಅಂತ ಹೇಳಿದ್ರೆ ಹಬ್ಬಗಳ ಸಂದರ್ಭಗಳಲ್ಲಿ ಮಾತ್ರ ಈ ಒಂದು ಅಭ್ಯಂಗ ಅನ್ನುವಂಥದ್ದನ್ನ ಮಾಡ್ತಾರೆ. ಇನ್ನು ಕೆಲವರು ಏನು ತಲೆಗೆ ಎಣ್ಣೆ ಹಚ್ಕೊಳ್ಳೋದನ್ನ ಅಭ್ಯಂಗ ಅಂತಾನೂ ಹೇಳ್ತಾರೆ. ಆದ್ರೆ ಪ್ರತಿನಿತ್ಯ ಈ ಒಂದು ಅಭ್ಯಂಗವನ್ನ ಮಾಡೋದ್ರಿಂದ ಯಾವ ರೀತಿಯಾದಂಥ ಉಪಯೋಗಗಳಾಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಅಭ್ಯಂಗ ಮಾಚರಿ ನಿತ್ಯಂ ಸ ಜರ ಶ್ರಮ ವಾತಃ ಅಂತ ಹೇಳಿದ್ದಾರೆ. ಪ್ರತಿನಿತ್ಯ ಅಭ್ಯಂಗ ಮಾಡುವುದರಿಂದ ಜರ ಅಂದ್ರೆ ಓಲ್ಡ್ ಏಜ್ ಅನ್ನು ನಿಲ್ಲಿಸ್ತದೆ ಅಂತಲ್ಲ, ಆದ್ರೆ ಆ ಓಲ್ಡ್ ಏಜಿಂಗ್ ಪ್ರೋಸೆಸ್ ಅನ್ನು ಡಿಲೇ ಮಾಡ್ತದೆ. ಈಗ ಬೇಗ ನಾವು ಏಜ್ ಆದಾಗೆ ಕಾಣ್ತೇವೆ. ಏಜ್ ಹೋಲ್ಡ್ ಅಲ್ಲಿ ಬರಬೇಕಾದ ಡಿಸೀಸಸ್ ತುಂಬಾ ಎಂಗೇಜ್ ಅಲ್ಲಿ ಬರ್ತಾ ಉಂಟು. ಈ ಗಂಟು ನೋವಿನ ಸಮಸ್ಯೆ, ನರಗಳ ಸಮಸ್ಯೆ, ರಿಂಕಲ್ಸ್ ಬರುವಂಥದ್ದು ಇರ್ಬೋದು, ಇಂಥ ಒಂದು ಸಮಸ್ಯೆಗಳನ್ನು ಡಿಲೇ ಮಾಡ್ತದೆ. ಶ್ರಮ, ಈಗ ನಮ್ಗೆ ಗೊತ್ತಿರುವ ಹಾಗೆ ಎಲ್ಲರೂ ಹೆಕ್ಟಿಕ್ ವರ್ಕ್ ಅಲ್ಲೇ ಇದ್ದಾರೆ. ಈವನ್ ಹೌಸ್ ವೈಫ್ ಅಂತ ಇಲ್ಲ, ಈಗ ಆಚೆ ಕೂಡ ನಾವು ದುಡಿತೇವೆ, ಮನೆಯಲ್ಲಿ ಕೂಡ ದುಡಿತೇವೆ. ಸೊ ಈ ಶ್ರಮ ಅಂತ ಇರುವಾಗ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎದ್ದು ಅಭ್ಯಂಗ ಮಾಡಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಅವತ್ತಿನ ದಿನ ಆರಾಮಾಗಿ ಹೋಗ್ತದೆ. ವಾತಃ ಅಂದ್ರೆ ವಾತಹರ, ವಾತಕ್ಕೆ ರಿಲೇಟೆಡ್ ಆದ ತೊಂದರೆಗಳು, ಗಂಟು ನೋವು, ಡಿಜನರೇಟಿವ್ ಚೇಂಜಸ್, ಆರ್ಥರೈಟಿಸ್ ಅಂತೆಲ್ಲ ಹೇಳ್ತೇವೆ, ಕೂದಲುದ್ರುದು, ನಿಮ್ಮ ಸ್ಕಿನ್ ಡ್ರೈ ಆಗುವಂಥದ್ದು, ಇಂಥ ಸಮಸ್ಯೆಗಳಿಗೆಲ್ಲ ಅಭ್ಯಂಗ ಪ್ರತಿನಿತ್ಯ ಮಾಡಿದ್ರೆ ಒಳ್ಳೇದು. ಮತ್ತೆ ದೃಷ್ಟಿ ಪ್ರಸಾದ ಅಂದ್ರೆ ಕಣ್ಣಿಗೆ ಒಳ್ಳೇದು ಅಂತ. ಅಂದ್ರೆ ಮುಂಚೆಯಿಂದನೇ ಮನೆಯಲ್ಲೇ ನಮ್ಮ ಅಜ್ಜಿ ಹೇಳುವುದನ್ನು ನಾವು ಕೇಳಿದ್ದೇವೆ. ಯಾವ ತಲೆಗೆ ಸ್ವಲ್ಪ ನೆತ್ತಿಗೆ ಎಣ್ಣೆ ಹಚ್ಚು, ನಿನ್ನ ದೃಷ್ಟಿಗೆ ಒಳ್ಳೇದು, ಕಣ್ಣು ಉರಿಯು ಬರೋದಕ್ಕೆ ಒಳ್ಳೇದು ಅಂತ. ಸೊ ಯಾಕಂದ್ರೆ ನಿಮ್ಮ ತಲೆಗೆ ಎಣ್ಣೆ ಹಚ್ಚುವುದರಿಂದ ನಿಮ್ಮ ದೃಷ್ಟಿ ಕಾಮ್ ಆಗ್ತದೆ. ಅಂದ್ರೆ ನಿಮ್ಮ ವಾತದೋಷ ಕಣ್ಣಲ್ಲಿದ್ರೆ ಅದು ಕಾಮ್ ಆಗಿ ನಿಮ್ಗೆ ದೃಷ್ಟಿ ಒಳ್ಳೇದಾಗ್ತದೆ. ಹಾಗೆ ಪುಷ್ಟಿ ಅಂದ್ರೆ ನಾವು ಚಿಕ್ಕ ಮಕ್ಕಳಿಂದ ಕೂಡ ಅಭ್ಯಂಗ ಮಾಡ್ತೇವೆ. ಯಾಕೆ? ಅದಕ್ಕೆ ಪುಷ್ಟಿ ಸಿಗ್ಬೇಕು. ಅದರ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಏನಿದೆ ಅದು ಸ್ಟ್ರಾಂಗ್ ಆಗ್ಬೇಕು, ಅದರ ಬೆಳವಣಿಗೆ ಕರೆಕ್ಟ್ ಟೈಮಲ್ಲಿ ಆಗ್ಬೇಕು. ಸೊ ಅದಕ್ಕೋಸ್ಕರ ಅಭ್ಯಂಗ ಮಾಡುದು. ಹಾಗೆ
ನಿಮ್ಮ ತ್ವಕ್ಕಿಗೆ ಆಬ್ವಿಯಸ್ಲಿ ನಾವು ಅಭ್ಯಂಗವನ್ನು ತ್ವಚೆಗೆ ಮಾಡುದು. ಈ ತ್ವಚೆಗೆ ಮೈಲ್ಡ್ ಆಗಿ ರಬ್ ಮಾಡೋದ್ರಿಂದ ಅದರ ಅಡಿಯಲ್ಲಿರುವ ನರಗಳು ಆಕ್ಟಿವೇಟ್ ಆಗಿ ಅದು ಬ್ಲಡ್ ವೆಸಲ್ಸ್ ಅನ್ನು ಆಕ್ಟಿವೇಟ್ ಮಾಡಿ ನಿಮ್ಮ ನರ್ವಸ್ ಸಿಸ್ಟಮ್ ಅನ್ನಂತ ಹೇಳ್ತೇವೆ, ಅದು ಮಾಡಿ ನಿಮ್ಮ ಮೆಟಬಾಲಿಸಮ್ ಅನ್ನು ಸರಿ ಮಾಡ್ತದೆ. ಹಾಗೂ ಸ್ವಪ್ನ ಅಂದ್ರೆ ಇಲ್ಲಿ ನಿದ್ರೆ. ಈಗಿನ ವೈಜ್ಞಾನಿಕ ಯುಗದಲ್ಲಿ ನಿಮಗೆ ಗೊತ್ತು, ಅನಿದ್ರತೆ ಅನ್ನೋದೇ ಒಂದು ಶಾಪವಾಗಿ ಕಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಈ ಸ್ಲೀಪಿಂಗ್ ಪಿಲ್ಸ್ಗೆ ಅಡಿಕ್ಟ್, ಈವನ್ ಯಂಗ್ ಜನರೇಷನ್ ಕೂಡ ಸ್ಲೀಪಿಂಗ್ ಪಿಲ್ಸ್ಗೆ ತುಂಬಾ ಅಡಿಕ್ಟ್ ಆಗಿದೆ. ಸೊ ಅಂತ ಅಡಿಕ್ಷನ್ ಅನ್ನು ಬಿಡಿಸುವ ಬದಲು ನಾವು ಪ್ರತಿನಿತ್ಯ ಅಭ್ಯಂಗ ಮಾಡಿದರೆ ನಿಮಗೆ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನ್ ಇದೆ, ಅದು ನಿದ್ರೆಗೆ ತುಂಬಾನೇ ಉಪಯೋಗಕಾರಿ. ಸೊ ಅದರಿಂದನೇ ನಮಗೆ ನಿದ್ರೆ ಬರೋದು. ಅದು ಆ ಪೀನಿಯಲ್ ಗ್ಲ್ಯಾಂಡ್ ಇಂದ ಅದು ಸೆಕ್ರೇಟ್ ಆಗ್ತದೆ, ಅದನ್ನು ಆಕ್ಟಿವೇಟ್ ಮಾಡ್ತದೆ. ಸೊ ನಾವು ಪ್ರತಿನಿತ್ಯ ಅಭ್ಯಂಗ ಮಾಡೋದ್ರಿಂದ ಅಂದ್ರೆ ಓವರ್ ಆಲ್ ನಾನು ಎಂತ ಹೇಳಬೇಕು ಅಂದ್ರೆ ನಿಮ್ಮ ಜಾಯಿಂಟ್ಸ್ಗೆ, ಅಂದ್ರೆ ಪ್ರತಿನಿತ್ಯ ನಾವು ಕೆಲಸ ಮಾಡ್ತೇವೆ, ಓಡಾಡ್ತೇವೆ, ತುಂಬಾ ಕೆಲಸ ಮಾಡಿ ಜಾಯಿಂಟ್ಸ್ ಅಲ್ಲಿ ವೇರ್ ಅಂಡ್ ಟೇರ್ ಅಂತ ಆಗ್ತಾ ಇರ್ತದೆ. ಸೊ ಅದಕ್ಕೆ ಲುಬ್ರಿಕೇಟ್ ಮಾಡ್ತದೆ ನಿಮ್ಮ ಜಾಯಿಂಟ್ಸ್ ಅನ್ನು. ಇನ್ನೊಂದು ನಿಮ್ಮ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಾ ಕಡೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ಗೆ ಸರಿ ಆದ್ರೆ ನಿಮ್ಮ ಬೇರೆ ಎಲ್ಲ ಆಕ್ಟಿವಿಟೀಸ್ ಸರಿ ಆಗ್ತದೆ. ಸೊ ಇದಕ್ಕೋಸ್ಕರ ಪ್ರತಿನಿತ್ಯ ಅಭ್ಯಂಗ ಮಾಡಲೇಬೇಕು. ಓಕೆ, ಅಂತ ಹೇಳಿದ್ರೆ ಪ್ರತಿನಿತ್ಯ ಅಭ್ಯಂಗವನ್ನ ಮಾಡೋದ್ರಿಂದ ಸಾಕಷ್ಟು ರೀತಿಯಾದಂತಹ ಪ್ರಯೋಜನಗಳನ್ನ ನಾವು ಪಡ್ಕೊಳ್ತೇವೆ. ಹೌದು. ಓಕೆ, ಹಾಗಾದ್ರೆ ಏನು ಪ್ರತಿನಿತ್ಯ ಒಂದು ಅಭ್ಯಂಗವನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸೂಕ್ತವಾದಂತಹ ಎಣ್ಣೆಯನ್ನ ನಾವು ಉಪಯೋಗಿಸಲೇಬೇಕಾಗುತ್ತೆ. ಯಾವ ರೀತಿಯಾದಂತಹ ಎಣ್ಣೆಗಳನ್ನ ನಾವು ಉಪಯೋಗಿಸಬಹುದು? ಈಗ ಕೆಲವು ರೀಸನ್ ಅಲ್ಲಿ ಕೆಲವು ಎಣ್ಣೆಯನ್ನು, ಈಗ ನಾವು ದಕ್ಷಿಣ ಕನ್ನಡ ಅಂತ ತಗೊಂಡ್ರೆ ತೆಂಗಿನ ಎಣ್ಣೆಯನ್ನು ಹೆಚ್ಚಾಗಿ, ನಮ್ಮ ಶರೀರಕ್ಕೆ ಅದು ಸಾಧನೆ ಆಗಿದ್ರೆ ತೊಂದರೆ ಇಲ್ಲ, ಯೂಸ್ ಮಾಡ್ಬೋದು. ನಾನು ಈ ಆಯುರ್ವೇದದ ಪ್ರಕಾರ ಹೇಳುದಾದ್ರೆ ತಿಲ ತೈಲ ಅಂದ್ರೆ ಎಳ್ಳೆಣ್ಣೆ ಅಂತ ಒಂದು ಹೇಳ್ತೇವೆ, ಅದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು 3 ದೋಷಗಳಿದೆ, ವಾತ ಪಿತ್ತ ಕಫ ಅಂತ. ಅದರಿಂದ ಕೆಲವು ಡಿಸೀಸಸ್ ಬರ್ತದೆ, ವಾತದಿಂದ ಬೇರೆ, ಪಿತ್ತದಿಂದ ಬೇರೆ, ಕಫದಿಂದ ಬೇರೆ. ಅದಕ್ಕೆ ಒಂದೊಂದು ಎಣ್ಣೆ ಹಚ್ಚುವ ಬದಲು ತಿಲ, ಅದು ತ್ರಿದೋಷ ಹರ, ಅಂದ್ರೆ 3 ದೋಷದಿಂದ ಆಗುವ ತೊಂದರೆಗಳನ್ನು ಹರ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾವು ತಿಲ ತೈಲವನ್ನು ಬೆಸ್ಟ್ ಅಂತ ಹೇಳ್ತೇವೆ, ಎಳ್ಳೆಣ್ಣೆ ಬೆಸ್ಟ್ ಅಂತ ಹೇಳ್ತೀವಿ. ಓಕೆ, ಎಸ್ ಡಾಕ್ಟರ್, ಈ ಒಂದು ಅಭ್ಯಂಗ ಅಂತ ಏನು, ಯಾಕೆ ಪ್ರತಿನಿತ್ಯ ಮಾಡಬೇಕು, ಪ್ರಯೋಜನಗಳೇನು ಎಲ್ಲದನ್ನ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಇನ್ನಷ್ಟು ಈ ಒಂದು ಅಭ್ಯಂಗವನ್ನ ಮಾಡೋದಾದ್ರೆ ಯಾವ ರೀತಿ ಮಾಡಬೇಕು ಎಲ್ಲದನ್ನ ಕೂಡ ನಿಮ್ಮಿಂದ ತಿಳ್ಕೊಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಅಭ್ಯಂಗವನ್ನ ನಾವು ಯಾವ ರೀತಿ ಮಾಡಬೇಕು, ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಾಗುತ್ತೆ, ಜೊತೆಗೆ ಯಾವ ಎಣ್ಣೆಯನ್ನು ಉಪಯೋಗಿಸಿದ್ರೆ ಸೂಕ್ತ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಇದೀಗ ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ, ಅಭ್ಯಂಗವನ್ನ ಮಾಡಬೇಕಾದ್ರೆ ಇಂಥದೇ ಒಂದು ವಿಧಾನದಲ್ಲಿ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಈ ಒಂದು ಮಸಾಜನ್ನ ನಾವು ಹೇಗೆ ಮಾಡ್ತೀವೋ ಸೇಮ್ ಅದೇ ವಿಧದಲ್ಲಿ ಹೇಗೆ ಮಾಡಬೇಕಾ, ಅಥವಾ ಇದಕ್ಕೆ ಬೇರೆ ಯಾವುದಾದ್ರೂ ರೀತಿಯಾದಂತಹ ವಿಧಾನಗಳಿದೆಯಾ, ಹೇಗೆ ಅನ್ನೋದನ್ನ ತಿಳಿಸಿದ್ರು. ಈಗ ಅಭ್ಯಂಗ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಎಣ್ಣೆ, ಈಗ ತಿಲ ತೈಲ ಅಂತಾನೆ ತಗೊಳ್ಳುವ, ಎಳ್ಳೆಣ್ಣೆ ತಗೊಂಡಿದ್ದೇವೆ, ಅದನ್ನೊಂದು ಚಿಕ್ಕ ಬೌಲಲ್ಲಿ 100 to 150 ml ಎಣ್ಣೆಯನ್ನು ಒಂದು ಬೌಲಲ್ಲಿ ತಗೊಳ್ಬೇಕು. ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಗ್ಯಾಸ್ ಮೇಲೆ ಇಡುದು. ನೀರು ಕುದಿದ ಮೇಲೆ, ಕುದಿತಾ ಇರುವಾಗ ಈ ಚಿಕ್ಕ ಬೌಲನ್ನು ಅದರ ಮೇಲೆ ಇಡಬೇಕು. ಡೈರೆಕ್ಟ್ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕಿಲ್ಲ. ಅದು ಉಗುರು ಬೆಚ್ಚ ಆಗುವಾಗ ಆ ಬೌಲನ್ನು ತೆಗೆದು ನಾವು ಶರೀರಕ್ಕೆ ಅನುಲೋಮ ಗತಿಯಲ್ಲಿ, ಅನುಲೋಮ ಅಂದ್ರೆ ನಮ್ಮ ರೋಮ ಬೆಳೆಯುವ ಡೈರೆಕ್ಷನ್ ಅಲ್ಲೇ ಎಣ್ಣೆ ಹಚ್ಚೋದು, ಮೈಲ್ಡ್ ಆಗಿ ಹಚ್ಚಿ ಮಸಾಜ್ ಮಾಡ್ತಾ ಹೋಗೋದು. ಅದೇ ಜಾಯಿಂಟ್ಸ್ ಗೆ ಬಂದ್ರೆ ನಮ್ಮ ಎಲ್ಬೋ ಇರ್ಬೋದು, ರಿಸ್ಟ್ ಮತ್ತೆ ಮುಖಕ್ಕೆ ಮತ್ತೆ ನಮ್ಮ ಬಟಕ್ ರೀಜನ್ಗೆಲ್ಲ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡುವಂತದ್ದು. ಮತ್ತೆ ಬೆನ್ನಿಗೆ ನಮಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ, ಇನ್ನೊಬ್ಬರ ಸಹಾಯದಿಂದ ನಡುವಿಂದ ಬಂದು ಸೈಡ್ಗೆ ಮಸಾಜ್ ಮಾಡುವಂಥದ್ದು. ಈ ವಿಧಿಯಲ್ಲಿ ಮಸಾಜ್ ಮಾಡಬೇಕು. ಇದು ದಿನನಿತ್ಯ ನೀವು ಮಾಡೋದಾದ್ರೆ. ಆದ್ರೆ ಡಿಸೀಸಿಗೆ ಆ ರೀತಿ ಬೇರೆ 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 ಟೆಕ್ನಿಕ್ಗಳುಂಟು, ಅದನ್ನು ನೀವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನೀವು ಅದಕ್ಕೆ ಬೇಕಾದ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿ ಆ ಥೆರಪಿಸ್ಟ್ಗಳಿಂದ ಮಾಡಿಸ್ಕೊಳ್ಳೋದು ಉತ್ತಮ. ಓಕೆ, ಅಂತ ಹೇಳಿದ್ರೆ ಅದಕ್ಕೆ ಇಂಥದೇ ಆದಂತಹ ಒಂದು ವಿಧಾನದಲ್ಲಿ ಈ ಒಂದು ಅಭ್ಯಂಗವನ್ನ ಮಾಡ್ತಾ ಹೋದ್ರೆ ಅದು ಇನ್ನಷ್ಟು ಉಪಯೋಗಕಾರಿ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ಓಕೆ, ಹಾಗಾದ್ರೆ ಈ ಒಂದು ಅಭ್ಯಂಗ ವರ್ಜಿಕ ಅನ್ನೋಂಥದ್ದು ಯಾವ ವ್ಯಕ್ತಿಗೆ ಮಾಡಬಹುದು ಅಂತ ಫಸ್ಟ್ಗೆ ನಾನು ಯಾರಿಗೆ ಮಾಡಬಾರ್ದು ಅಂತ ಹೇಳ್ತೇನೆ. ಇಲ್ಲಿ ಕಫಗ್ರಸ್ತ ಕೃತ ಸಂಶುದ್ಧಿ ಅಜೀರ್ಣಿಬಿಹಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನಾನು ಹೇಳಿದೆ ಗಂಟು ನೋವಲ್ಲಿ ನೀವು ಅಭ್ಯಂಗ ಮಾಡಿದ್ರೆ ಒಳ್ಳೇದು, ನಿಮ್ಮ ಜಾಯಿಂಟ್ಗೆ ಲುಬ್ರಿಕೇಟ್ ಆಗ್ತದೆ ಅಂತ. ಆದ್ರೆ ಅಲ್ಲಿ ಕಫದ ತೊಂದರೆ ಏನಾದ್ರು ಇದ್ರೆ, ಅಂದ್ರೆ ಗಂಟು ನೋವುಂಟು, ಅಲ್ಲಿ ಒಂದು ಸ್ವೆಲ್ಲಿಂಗ್ ಇದೆ, ಅವನಿಗೆ ತುಂಬಾ ಸ್ಟಿಫ್ನೆಸ್ ಉಂಟು, ಬೆಳಗ್ಗೆ ಎದ್ರೆ ಅವನಿಗೆ ನಡಿಲಿಕ್ಕೆ ಕೊಡುದಿಲ್ಲ, ಅಲ್ಲ ಅಲ್ಲಿ ಏನಾದ್ರು ಇಚ್ಚಿಂಗ್ ಉಂಟು, ಎಂತಾದ್ರೂ ಗಾಯ ಆಗಿ ಅಂತ ಕಫ ಇರುವ ಸ್ಥಾನ ಅಂತ ಪ್ರಾಬ್ಲಮ್ ಏನಾದ್ರು ಇದ್ರೆ ಅಲ್ಲಿ ನಾವು ಅಭ್ಯಂಗ ಮಾಡ್ಲಿಕ್ಕಿಲ್ಲ. ಇದೊಂದು ಎಕ್ಸಾಂಪಲ್. ಕಫದ ತೊಂದರೆ ಬೇರೆ ಎಲ್ಲ ಇದೆ, ಇದೊಂದು ಎಕ್ಸಾಂಪಲ್ ನಾನು ಕೊಟ್ಟದ್ದು. ಮತ್ತೆ ಕೃತ ಸಂಶುದ್ಧ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸಂಶೋಧನಾ ಕ್ರಮಗಳು ತುಂಬಾನೇ ಇಂಪಾರ್ಟೆಂಟ್. ಅಲ್ಲಿ ಅಂದ್ರೆ ಡಿಟಾಕ್ಸಿಫೈ ಮಾಡ್ತದೆ. ಅಲ್ಲಿ ನಾವು ವಮನ ಅಂದ್ರೆ ವಾಮಿಟಿಂಗ್ ಮಾಡಿಸೋದಿರ್ಬೋದು, ನಿಮ್ಗೆ ಮೋಷನ್ ಕೊಡಿಸಿ ಅಂದ್ರೆ ಒಮ್ಮೆ ನಿಮ್ಮ ಬಾಡಿಯನ್ನು ನಾವು ಪ್ಯೂರಿಫೈ
ಮಾಡ್ತೇವೆ. ಅಂಥ ಟೈಮಲ್ಲಿ ನಾನು ಹೇಳಿದೆ, ಸಂಶೋಧನಾ ಮಾಡೋದಕ್ಕಿಂತ ಮುಂಚೆ ಪೂರ್ವಕರ್ಮವಾಗಿ ಅಭ್ಯಂಗ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಅದೇ ಸಂಶೋಧನಾದ ಮೇಲೆ ಅಭ್ಯಂಗ ಮಾಡದೇ ಇರೋದು ಅಷ್ಟೇ ಇಂಪಾರ್ಟೆಂಟ್. ಯಾಕೆ ಅಂದರೆ ಒಮ್ಮೆ ಸಂಶೋಧನಾ ಆದ ಕೂಡಲೇ ನಿಮ್ಮ ಅಗ್ನಿಮಾಂದ್ಯ ಅಂತ ನಾವು ಹೇಳ್ತೇವೆ. ಅಂದರೆ ಅಗ್ನಿ ಅಂದರೆ ಒಂದು ಡೈಜೆಸ್ಟಿವ್ ಫೈರ್, ನೀವು ತಿಂದದ್ದನ್ನೆಲ್ಲ ಆ ಫೈರ್ ಡೈಜೆಸ್ಟ್ ಮಾಡ್ತಾ ಹೋಗ್ತದೆ. ಸೊ ನೀವು ಈ ಸಂಶೋಧನಾ ಕ್ರಮ ಮಾಡಿದ ಕೂಡಲೇ ಈ ಅಗ್ನಿಮಾಂದ್ಯ ಅಂದರೆ ಅಗ್ನಿ ಕಮ್ಮಿ ಆಗಿರ್ತದೆ. ಅಂಥದ್ರಲ್ಲಿ ನೀವು ಪುನಃ ಅಭ್ಯಂಗ ಮಾಡಿದರೆ ನಿಮಗೆ ಅಗ್ನಿಮಾಂದ್ಯದ ತೊಂದರೆ ಆಗಿ ಅದರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತದೆ. ಇನ್ನೊಂದು ಅಜೀರ್ಣಬಿಹಿ. ಅಜೀರ್ಣ ಅಂದರೆ ನಮಗೆ ಗೊತ್ತೇ ಇದೆ, ತಿಂದದ್ದು ಜೀರ್ಣ ಆಗ್ತಾ ಇಲ್ಲ, ಹಸಿವಿಲ್ಲ, ಇಲ್ಲ ವಾಮಿಟಿಂಗ್ ಬರುವುದು, ಲೂಸ್ ಮೋಷನ್, ಇಂಥ ಬೇರೆ ಬೇರೆ ಕಂಡೀಷನ್ನಲ್ಲಿ ಕೂಡ ನಾವು ಅಭ್ಯಂಗ ಮಾಡಬಾರ್ದು. ಯಾಕೆ? ಸೇಮ್ ರೀಸನ್. ಇಲ್ಲಿ ಕೂಡ ಅಗ್ನಿಮಾಂದ್ಯತೆ ಇದೆ. ಅಗ್ನಿ ಸರಿ ಇಲ್ಲದಾಗ ಅಜೀರ್ಣ ಆಗಿದೆ, ನಿಮಗೆ ಹಸಿವಿಲ್ಲ, ತಿಂತ ಇಲ್ಲ, ಸಪೂರ ಆಗ್ತಾ ಇದ್ದೀರಾ, ಪುನಃ ಅದರ ಒಟ್ಟಿಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇರುವಾಗ ನಾವು ಅಭ್ಯಂಗ ಮಾಡಿದರೆ ಪುನಃ ಅಗ್ನಿಮಾಂದ್ಯ ಆಗ್ತದೆ. ಸೊ ಇಂಥ 3 ಕಂಡೀಷನಲ್ಲಿ ಮಾಡಲೇಬಾರದು ಅಭ್ಯಂಗ ಅಂತ ಹೇಳಿದ್ರೆ ಯಾರಲ್ಲಿ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡಿ. ಇದೀಗ ಯಾರಲ್ಲಿ ನಾವು ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡಿ. ಇದು ಬಿಟ್ಟು ಬೇರೆ ಯಾರಲ್ಲಿ ಕೂಡ, ಚಿಕ್ಕ ಮಗುವಿಂದ ಹಿಡಿದು ವೃದ್ಧರವರೆಗೆ, ರೋಗಿ ಇರ್ಬೋದು, ಅವನು ತುಂಬಾ ಕೃಷನಾಗಿರ್ಬೋದು, ಎಂಥ ಕಂಡೀಷನ್ ಅಲ್ಲಿ ಕೂಡ ಅಭ್ಯಂಗ ಮಾಡ್ಬೋದು. ಕೆಲವು ಕಂಡೀಷನ್ಸ್ ಅವ್ನು ಕ್ರಾನಿಕ್ ಡಿಸೀಸ್ ಅಂತ ತುಂಬಾ ಡಿಸೀಸಸ್ ಅಲ್ಲೆಲ್ಲ ಇದ್ರೆ ಅದು ಪುನಃ ನೋಡ್ಬೇಕಾಗ್ತದೆ. ಇದು ನಾನು ಜನರಲ್ ಆಗಿ ಪ್ರತಿದಿನ ಅಭ್ಯಂಗಕ್ಕೆ ಮಾತ್ರ ಹೇಳ್ತಾ ಇರುವಂತದ್ದು. ಸೊ ಬೇರೆ ಚಿಕ್ಕ ಮಕ್ಕಳಲ್ಲಿ ನಾವು ನಿಮ್ಗೆ ಗೊತ್ತು, ನಾವು ಅಭ್ಯಂಗ ಮಾಡ್ತೇವೆ ಯಾಕಂದ್ರೆ ಅವನ ಡೆವಲಪ್ಮೆಂಟ್ ಕರೆಕ್ಟ್ ಏಜ್ ಅಲ್ಲಿ ಆಗ್ಲಿ ಮತ್ತೆ ಅವನು ಸ್ಟ್ರಾಂಗ್ ಆಗಿ ಬೆಳಿ. ಹಾಗೆ ಏಜ್ ಅಲ್ಲಿ ಕೂಡ, ಯಾಕಂದ್ರೆ ಏಜ್ ಆಗ್ತಾ ಹೋಗುವಾಗ ಅವನಲ್ಲಿ ವಾತದೋಷ ಜಾಸ್ತಿ ಆಗ್ತಾ ಹೋಗ್ತದೆ. ನಿಮಗೆ ರಿಂಕಲ್ಸ್ ಬರುದು, ಡ್ರೈನೆಸ್, ನೋವು, ಕೂತ್ರೆ ಏಳ್ಲಿಕ್ಕೆ ಆಗುದಿಲ್ಲ. ಇಂಥ ಕಂಡೀಷನ್ ಅಲ್ಲಿ ಪ್ರತಿನಿತ್ಯ ಅವನು ಅಭ್ಯಂಗ ಮಾಡಿದ್ರೆ ಒಳ್ಳೇದು. ಓಕೆ, ಹಾಗಾದ್ರೆ ಈ ಒಂದು ಅಭ್ಯಂಗವನ್ನ ಮಾಡಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಾವು ಮಾಡಬೇಕು, ಹೇಗೆ ಅನ್ನೋದನ್ನ ತಿಳಿಸಿ. ಅಭ್ಯಂಗ ಈಗ ನಮ್ಮಲ್ಲಿ ಸಪ್ತ ಧಾತುಗಳಿದೆ, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ. ಸೊ ಆಚಾರ್ಯರು ಎಂತ ಹೇಳಿದ್ದಾರೆ ಅಂದ್ರೆ ಒಂದೊಂದು ಧಾತುಗೆ ಒಂದೊಂದು ಧಾತು ರೀಚ್ ಆಗ್ತಾ ಬರುವಾಗ ಎಷ್ಟು ಟೈಮ್ ಬೇಕು ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ 900 ಮಾತ್ರ ಕಾಲ ಅಂತ ಹೇಳಿದ್ದಾರೆ. ಅದರ ಅರ್ಥ 280 ಸೆಕೆಂಡ್ಸ್ ಅಪ್ರಾಕ್ಸಿಮೇಟ್ಲಿ, ಒಂದು 280 ಸೆಕೆಂಡ್ಸ್ ಎಲ್ಲಿ ಒಂದೊಂದು ಪಾರ್ಟಿಗೆ. ಈಗ ನಾನು ಕೈಗೆ 220 ಸೆಕೆಂಡ್, ಇದು ಜಾಯಿಂಟ್ಸ್ಗೆ, ಹೀಗೆ ಇಡೀ ಬಾಡಿ ನೋಡುವಾಗ ಟೋಟಲ್ ನಿಮಗೆ ಅಭ್ಯಂಗ ಮಾಡುವಾಗ ಒಂದು 30 to 40 ಮಿನಿಟ್ಸ್ ಅಭ್ಯಂಗ ಮಾಡಬೇಕು. ಹಾಗೆ ಕಾಲ ಟೈಮ್ ಅಂತ ಬಂದರೆ ನೀವು ಬೆಳಗ್ಗೆ ಎದ್ದು ಆನ್ ಎಂಟಿ ಸ್ಟಮಕ್, ಹೊಟ್ಟೆ ಖಾಲಿ ಇರುವಾಗಲೇ ಅಭ್ಯಂಗ ಮಾಡಿ ಸ್ನಾನ ಮಾಡಿ ಮತ್ತೆ ತಿನ್ನೋದು ಒಳ್ಳೆಯದು. ಸೇಮ್ ರೀಸನ್, ಅಲ್ಲಿ ಅಗ್ನಿಮಾಂದ್ಯತೆಗೆ ನೀವು ತಿಂದ ಕೂಡಲೇ ನಿಮ್ಮ ಅಗ್ನಿಯಲ್ಲಿ ಆಚೆ ಈಚೆ ಆಗಿ ಪುನಃ ನೀವು ಅಭ್ಯಂಗ ಮಾಡಿದರೆ ತಿನ್ನದದ್ದು ಜೀರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಖಾಲಿ ಹೊಟ್ಟೆಗೆ ಅಭ್ಯಂಗ ಮಾಡೋದು ಉಚಿತ. ಓಕೆ, ಅಂತ ಹೇಳಿದ್ರೆ ಏನು ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಎಲ್ಲ ಆಗಿ ಏನು ತಿನ್ನದೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಂಗವನ್ನ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನಾನು ಕೇಳೋದು ಅಂತ ಹೇಳಿದ್ರೆ ಎಷ್ಟು ಗಂಟೆಗಳ ಕಾಲ ಮಾಡಬೇಕು, ಹೇಗ್ ಮಾಡಬೇಕು ಅಂತೆಲ್ಲ ತಿಳಿಸ್ಕೊಡಿ. ಈ ಒಂದು ಅಭ್ಯಂಗದ ನಂತರ ತೆಗೆದುಕೊಳ್ಬೇಕಾಗಿರುವಂತಹ ಜಾಗೃತ ಕ್ರಮಗಳು ಹೇಗಿದೆ? ಅದೇ ಅಭ್ಯಂಗ ಮಾಡಿದ ನಂತರ 15 ಮಿನಿಟ್ಸ್ ನೀವು ರೆಸ್ಟ್ ಅಲ್ಲೇ ಇರಬೇಕು, 15 ನಿಮಿಷ. ಯಾಕೆ ಆ ಟೈಮಲ್ಲಿ ಈಗ ನಿಮಗೆ ಗೊತ್ತು, ಒಂದು ಅಭ್ಯಂಗ ಆದ ಕೂಡಲೇ ಸ್ವೇದನ ಅಂದ್ರೆ ಸ್ಟೀಮ್ ಅಂತ ನಾವು ಒಂದು ಕೊಡ್ತೇವೆ. ಸೊ ಅದಕ್ಕೆ ಕೂಡ 15 ಮಿನಿಟ್ಸ್ ಅಭ್ಯಂಗ ಆಗಿ ನೀವು 15 ನಿಮಿಷಗಳ ಕಾಲ ಗಾಳಿಗೆ ಹೋಗ್ಲಿಕ್ಕಿಲ್ಲ, ಅಂದ್ರೆ ಈವನ್ ಫ್ಯಾನ್ ಮಾಡಿ ಕೂಡ ಕುತ್ಕೊಳ್ಲಿಕ್ಕಿಲ್ಲ, ಬಿಸಿಲಿಗೆ ಹೋಗ್ಲಿಕ್ಕಿಲ್ಲ, ಮತ್ತೆ ಸ್ಟೀಮ್ ಕೂಡ ತಕೊಳ್ಳಿಕ್ಕಿಲ್ಲ. ಫುಲ್ ರೆಸ್ಟ್ ತಕೊಂಡು 15 ನಿಮಿಷದ ನಂತರ ಮನೆಯಲ್ಲಿ ಸ್ಟೀಮ್ನ ಇದು ಇಲ್ಲದೆ ಇರೋದ್ರಿಂದ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಮತ್ತೆ ನಿಮ್ಮ ದಿನನಿತ್ಯದ ಕ್ರಮಗಳನ್ನು ಮಾಡಬಹುದು. ಹೌದು. ಓಕೆ ಡಾಕ್ಟರ್, ಇನ್ನಷ್ಟು ಈ ಒಂದು ಅಭ್ಯಂಗವನ್ನ ಹೇಗೆ ಮಾಡಬೇಕು ಅದೆಲ್ಲದರ ಕುರಿತು ಕೂಡ ಮುಂಚೆ ಮಾಹಿತಿಯನ್ನ ತಿಳ್ಕೊಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಈ ಒಂದು ಅಭ್ಯಂಗವನ್ನ ಹೇಗೆ ಮಾಡಬೇಕು, ಯಾವ ರೀತಿಯಾಗೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರೆ, ಇದೀಗ ಅಭ್ಯಂಗದಲ್ಲಿ ಯಾವುದೆಲ್ಲ ವಿಧಗಳಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಶಿರಶ್ರವಣ ಪಾದೇಶು ವಿಶೇಷೇಣ ತಂ ಶೀಲಯೇತ್ ಅಂತ ಹೇಳಿದ್ದಾರೆ. ಅಂದರೆ ಶಿರಾಭ್ಯಂಗ, ಪಾದಾಭ್ಯಂಗ ಮತ್ತು ಕರ್ಣಪೂರಣ ಇದು ತುಂಬಾ ಇಂಪಾರ್ಟೆಂಟ್. ಅಭ್ಯಂಗ ಮಾಡುವಾಗ ವಿಶೇಷ ಅಂದರೆ ಸ್ಪೆಷಲ್ ಆಗಿ ಕೂಡ ಮಾಡಬೇಕು ಮತ್ತು ಸ್ಪೆಷಲ್ ಕೇರ್ ಕೂಡ ತಗೊಂಡು ಮಾಡಬೇಕು. ಶಿರಾಭ್ಯಂಗದ ಬಗ್ಗೆ ನಾನು ಮಾತಾಡೋದಾದರೆ ಪ್ರಾಣಾಹ ಪ್ರಾಣಭೃತಾಹ ಯತ್ರಾಶ್ರಿತಾಹ ಸರ್ವೇಂದ್ರಿಯಾಣಿಚ ಅಂತ ಹೇಳಿದ್ದಾರೆ. ಅಂದರೆ ಶಿರಸ್ಸಲ್ಲಿ ಪ್ರಾಣ ಇದೆ ಮತ್ತು ಪಂಚ ಇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ತ್ವಚೆ ಇದೆಲ್ಲವೂ ತಲೆಯಲ್ಲೇ ಇರೋದ್ರಿಂದ ಇದು ಪ್ರಾಣದ ಅಧಿಷ್ಠಾನ. ಮತ್ತು ಶಿರಸ್ಸು
ಶಿರಸೋ ಮನಸೋ ದ್ವಾರಂ ಅಂತ ಹೇಳಿದ್ದಾರೆ. ಶಿರಸ್ಸೇ ಮನಸ್ಸಿಗೆ ದ್ವಾರ. ಯಾಕೆಂದ್ರೆ ನಾವು ಎಕ್ಸ್ಟರ್ನಲ್ ವರ್ಲ್ಡ್ ಅಲ್ಲಿ ಏನೆಲ್ಲ ನೋಡ್ತಿದ್ದೇವೆ ಅದು ಮನಸ್ಸಿಗೆ ಹೋಗ್ಬೇಕಂದ್ರೆ ಅದು ಪಂಚ ಇಂದ್ರಿಯಗಳಿಂದನೇ ಸಾಧ್ಯ. ಅದಿಲ್ಲದಿದ್ರೆ ನಮ್ಗೆ ಏನೂ ಗೊತ್ತಾಗೋದಿಲ್ಲ ಒಳಗಿಂದ. ಸೊ ಇದು ಇಷ್ಟು ಅಂದ್ರೆ ಪ್ರಾಣ ಇದೆ, ಪಂಚ ಇಂದ್ರಿಯಗಳು ತಲೆಯಲ್ಲಿ ಇರೋದ್ರಿಂದ ಶಿರಾಭ್ಯಂಗ ತುಂಬಾನೇ ಇಂಪಾರ್ಟೆಂಟ್. ವಿತ್ ಸ್ಪೆಷಲ್ ಕೇರ್ ನಾವು ಮಾಡಬೇಕು. ಇನ್ನೊಂದು ಕರ್ಣ, ಮತ್ತೆ ಇನ್ನೊಂದು ಲೋಕಲ್ ಕೂಡ. ಈಗ ಲೋಕಲ್ ಕಂಡೀಷನ್ಸ್ ಕೂಡ ಉಂಟು. ಹೇರ್ ಫಾಲ್ ಉಂಟು, ನಮಗೆ ಕೂದಲು ಉದುರುದು, ಬೇಗ ಕೂದಲು ಬಿಳಿಯಾಗೋದು, ತಲೆನೋವು, ಮೈಗ್ರೇನ್ ಅನ್ನೋದು ಈಗ ಕಾಮನ್ ಆಗಿದೆ ಎಲ್ಲರ ಹತ್ರ. ಸೊ ಅಂತ ಕಂಡೀಷನ್ಗೆ ಕೂಡ ಶಿರಾಭ್ಯಂಗ ಮಾಡುದು ತುಂಬಾ, ಶಿರೋಬಸ್ತಿ ಅಂತ ಕೆಲವು ಪ್ರೊಸೀಜರ್ಗಳಿದೆ, ಅದೆಲ್ಲ ಮಾಡಿ ಶಿರೋಭ್ಯಂಗ ಮಾಡುದು ತುಂಬಾನೇ ಒಳ್ಳೆಯದು. ಇನ್ನೊಂದು ಕರ್ಣ ಪೂರಣ ಅಂತ ಹೇಳಿದೆ, ಅಂದ್ರೆ ಈಗ ಕಿವಿ ಕೇಳದೆ ಇರೋದು, ಈಗ ಏಜ್ ಆಗ್ತಾ ಹೋದಾಗೆ ಅದೊಂದು ಪ್ರಾಬ್ಲಮ್ ಉಂಟು. ಮತ್ತೆ ಟಿನಿಟಸ್ ಅಂತ ಹೇಳ್ತೇವೆ, ಒಂದು ಸೌಂಡ್ ಬಂದಾಗೆ ಆಗೋದು. ಇನ್ನೊಂದು ನಿಮ್ಗೆ ಕತ್ತಲ್ಲಿ ಒಂದು ಸ್ಟಿಫ್ನೆಸ್, ತುಂಬಾ ನೋವು ಬಂದಾಗ ಅಂತ ಟೈಮಲ್ಲೆಲ್ಲ ನಾವು ಕಿವಿಗೆ ಅಭ್ಯಂಗ ಮಾಡಿ ಮತ್ತೆ ಕರ್ಣಪೂರಣ ಅಂತ ಅದೊಂದು ವಿಧಿ ಇದೆ. ಅದನ್ನು ಸ್ವಲ್ಪ ಒಂದು 10-15 ನಿಮಿಷ ಮಾಡುದು ತುಂಬಾನೇ ಉತ್ತಮ. ಇನ್ನೊಂದು ಪಾದಾಭ್ಯಂಗ. ಪಾದಾಭ್ಯಂಗ ಈ ರಿಫ್ಲೆಕ್ಸಾಲಜಿ ಅನ್ನೋ ಒಂದು ಬುಕ್ಕಲ್ಲಿ ಹೇಳಿದ್ದಾರೆ, ಈ ಪಾದದಲ್ಲಿ 7,000 ನರಗಳಿದೆ. ಸೊ ನಾವು ಅದನ್ನು ಮಸಾಜ್ ಮಾಡೋದ್ರಿಂದ ಆ ನರಗಳೆಲ್ಲ ಉತ್ತೇಜನಗೊಂಡು ನಮ್ಮ ನರ್ವಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡ್ತದೆ. ಅದನ್ನು ಆಕ್ಟಿವೇಟ್ ಮಾಡುವಾಗ ಸೆರಟೋನಿನ್ ಅಂತ ಒಂದು ಹಾರ್ಮೋನ್ ಉಂಟು. ಇದನ್ನು ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೇವೆ. ಈಗ ಗೊತ್ತಿರೋ ಹಾಗೆ ಡಿಪ್ರೆಷನ್, ಆಂಗ್ಸೈಟಿ ಇಂಥ ಕಂಡೀಷನ್ಸ್ ಎಲ್ಲ ತುಂಬಾ ಬೇಗ ಬೇಜಾರಾಗೋದು, ಬೇಗ ಡಿಪ್ರೆಸ್ ಆಗಿ ಬಿಡ್ತೇವೆ. ಸೊ ಅಂಥದ್ರಲ್ಲಿ ಇಂಥ ಹಾರ್ಮೋನ್ನ ಕೊರತೆ ಉಂಟು ಅಂತ ಲೆಕ್ಕ. ನಾವು ಎಕ್ಸ್ಟರ್ನಲ್ಲಿ ಅದಕ್ಕೆ ಮೆಡಿಕೇಶನ್ ತಗೊಳ್ಳುವ ಬದಲು ಈ ಪಾದಾಭ್ಯಂಗದಿಂದ ನಿಮಗೆ ಆ ಆಂಗ್ಸೈಟಿ, ಡಿಪ್ರೆಷನ್ ಅನ್ನೋದು ಕಮ್ಮಿ ಆಗಿ ಆ ಹಾರ್ಮೋನ್ನಿಂದಾಗಿ ಮತ್ತೆ ನಿದ್ರೆ ಕೂಡ, ಅದು ಮೆಲಟೋನಿನ್ಗೂ ಇನ್ಕ್ರೀಸ್ ಮಾಡ್ತದೆ, ನಿಮ್ಗೆ ಅದರಿಂದ ನಿದ್ದೆ ಕೂಡ ಬರ್ತದೆ. ಸೊ ಈ 3 ಇಂಪಾರ್ಟೆಂಟ್ ಟೈಪ್ ಇದು. ಮತ್ತೆ ಇದರಲ್ಲಿ ನಿಮ್ಗೆ ಈ ತರ ಬೆನಿಫಿಟ್ಗಳು ಉಂಟು ಅಂತ ಹೇಳಿದ್ರೆ ಯಾವುದೆಲ್ಲ ವಿಧಾನಗಳಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ರೆ. ಮುಂದೆ ಈ ಒಂದು ಅಭ್ಯಂಗವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಅದಕ್ಕೆ ವಾತಾವರಣ ಅದೇ ರೀತಿಯಾಗಿ ಪೂರಕ ಆಗಿರ್ಬೇಕಾ, ಅಥವಾ ಯಾವ ಒಂದು ವಾತಾವರಣದಲ್ಲಿ ಒಂದು ಅಭ್ಯಂಗವನ್ನ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ರೆ. ನಾವು ಜಾಂಗಲ ಪ್ರದೇಶ ಅಂತ ಹೇಳ್ತೇವೆ, ಅಂದ್ರೆ ವಾತ ದೋಷ ಜಾಸ್ತಿ ಇರುವ ಪ್ರದೇಶ. ಅಂದ್ರೆ ನಿಮ್ಗೆ ತುಂಬಾ ಚಳಿ ಇರುವ ಪ್ಲೇಸಸ್ ಉಂಟು, ಡ್ರೈ ಉಂಟು, ಎಲ್ಲ ಡ್ರೈ ಲ್ಯಾಂಡ್ ಉಂಟು. ನೀವು ಅಲ್ಲಿದು ಜನಗಳನ್ನು ನೋಡಿದ್ರೆ ಅವ್ರಿಗೆ ಮೇನ್ ಪ್ರಾಬ್ಲಮ್ ಇರೋದೇ ನೋವಿದ್ದು, ನಂಗೆ ಆ ನೋವು ಈ ನೋವು ಅಂತ ಜಾಸ್ತಿ ಹೇಳ್ತಾರೆ. ಸೊ ಅಂತ ಪ್ರದೇಶದಲ್ಲಿ ಪ್ರತಿನಿತ್ಯ ಅಭ್ಯಂಗ ಮಾಡೋದು ಸೂಕ್ತಮ. ಹೌದು. ಮತ್ತೆ ಈಗ ಹ್ಯೂಮಿಡಿಟಿ ನಮ್ಮಂತ ಪ್ಲೇಸ್ಗಳಲ್ಲಿ ಪ್ರತಿನಿತ್ಯ ಅಲ್ಲದಿದ್ರು, ಈಗ ಅಭ್ಯಂಗಮಾಚರೆ ನಿತ್ಯಂ ಅಂತ ಹೇಳಿದ್ರು, ಟೀಕಾಗಾರರು ಎಂತ ಹೇಳಿದ್ದಾರೆ ಅಂದ್ರೆ ನಿತ್ಯ ಅಂದ್ರೆ ಪ್ರತಿನಿತ್ಯ ಆಗ್ಬೇಕು ಅಂತಿಲ್ಲ. 2 ದಿನಕ್ಕೊಮ್ಮೆ ಕೂಡ ನೀವು ಮಾಡ್ಕೊಳ್ಬಹುದು, 3 ದಿನಕ್ಕೊಮ್ಮೆ ಕೂಡ ಮಾಡ್ಬೋದು. ನಿಮ್ಮ ಬಾಡಿ ಟೈಪ್, ಪುನಃ ನಿಮ್ಮದ್ರಲ್ಲಿ ಕಫದೋಷ ಜಾಸ್ತಿ ಇದ್ರೆ ಅಲ್ಲಿ ನೀವು ಡಿಸೈಡ್ ಮಾಡ್ಬೋದು. ಆದ್ರೂ ಪ್ರತಿನಿತ್ಯ ಅಲ್ಲದಿದ್ರು ವಾರಕ್ಕೆ 3 ಸತಿ ಅಭ್ಯಂಗ ಮಾಡೋದು ಉತ್ತಮ. ಹೌದಾ? ಓಕೆ, ಅದೇ ನೀವು ಇವಾಗ ಹೇಳಿದ್ರಿ ಹೇಗೆ ಒಂದು ತಾಪಮಾನ ಜಾಸ್ತಿ ಇದ್ರೂ ಕೂಡ ಅಲ್ಲಿ ಇದೇ ರೀತಿಯಾಗಿ ಒಂದು ಅಭ್ಯಂಗವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೀಗ ನಮ್ಮ ಒಂದು ದಕ್ಷಿಣ ಕನ್ನಡದಲ್ಲಿ ನಾವು ನೋಡೋದಾದ್ರೆ ಪ್ರತಿನಿತ್ಯವೂ ಒಂದು ಮಳೆ ಬಂದ್ರೂ ಕೂಡ ಏನೋ ಒಂದು ಶೆಕೆಯ ವಾತಾವರಣನೇ ಇಲ್ಲಿರುತ್ತೆ. ಇಲ್ಲಿ ಅವರು ಯಾವ ರೀತಿಯಾಗಿ ಅಭ್ಯಂಗವನ್ನ ಮಾಡ್ಕೋಬಹುದು, ಹೇಗೆ ಅನ್ನೋದನ್ನ. ಸರಿ, ಇಲ್ಲಿ ನಾವು ಬೇರೆ ಪ್ರದೇಶಗಳಿಗೆ, ಚಳಿಯ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನೋವಿನ ಸಮಸ್ಯೆ ಸ್ವಲ್ಪ ಕಡಿಮೆ. ಸೊ ಆದ್ರೆ ಬೇರೆ ಈ ನರ ಸಂಬಂಧ ಸಮಸ್ಯೆಗಳು ಇದ್ದೇ ಇದೆ. ನಿಮ್ಗೆ ಡಿಸ್ಕ್ ಆಚೆ ಬಂದ್ರೆ ನರ ಎಳಿತದೆ, ಕಾಲು ಎಳಿತದೆ, ಆಗೋದಿಲ್ಲ ಅಂತ ಇಂಥ ಸಮಸ್ಯೆಗಳು ಇದ್ದೇ ಇರೋದ್ರಿಂದ ಅದೇ ನೀವು ಹೇಳಿದಾಗಿ ಇಲ್ಲಿ ಶೆಕೆ ಜಾಸ್ತಿ, ಹ್ಯೂಮಿಡಿಟಿ ಉಂಟು, ಬೆವರಿಂದಾಗಿ ನಿಮ್ಮ ಸ್ಕಿನ್ ಯಾವಾಗ್ಲೂ ಮಾಯಿಶ್ಚರೈಸ್ ಆಗೇ ಇರ್ತದೆ, ಡ್ರೈನೆಸ್ ಅಂತ ಇಲ್ಲ. ಪುನಃ ದಿನ ಬಿಸಿ ನೀರಲ್ಲಿ ಸ್ನಾನ ಮಾಡೋದಂದ್ರೆ ಅದು ಇನ್ನೂ ಕಷ್ಟ. ಅದಕ್ಕೋಸ್ಕರ ಅದೇ ಪ್ರತಿನಿತ್ಯ ಅಲ್ಲದಿದ್ರು ವಾರಕ್ಕೆ 2 ದಿನಕ್ಕೆ ಒಮ್ಮೆ, 3 ದಿನಕ್ಕೆ ಒಮ್ಮೆ ಆದ್ರೂ ಸ್ನಾನ ಮಾಡ್ಲೇಬೇಕು. ಅಭ್ಯಂಗ ಮಾಡಿ ಸ್ನಾನ ಮಾಡೋದು ಉತ್ತಮ. ಹೌದು. ಹಾಗೆ ಅದೇ 30ರಿಂದ 40 ನಿಮಿಷ ಅಲ್ಲದಿದ್ರು 10ರಿಂದ 15 ನಿಮಿಷ ಆದ್ರೂ ಅಭ್ಯಂಗ ಮಾಡಿ ಸ್ನಾನ ಮಾಡೋದು ಉತ್ತಮ. ಈ ಒಂದು ಸಣ್ಣ ಮಕ್ಕಳಿಗೆ ಈ ಒಂದು ಅಭ್ಯಂಗವನ್ನ ಪ್ರತಿನಿತ್ಯ ಕೂಡ ಮಾಡಿಸ್ತಾರೆ. ಯಾಕಂತ ಹೇಳಿದ್ರೆ ಅವರ ಒಂದು ನರಗಳಾಗಿರ್ಬೋದು, ಆ ಒಂದು ಬೆಳವಣಿಗೆ ಚೆನ್ನಾಗಿರ್ಲಿ ಅನ್ನೋದ್ರ ಕಾರಣಕ್ಕಾಗಿ ಸಣ್ಣ ಮಕ್ಕಳಿಗೆ ದಿನನಿತ್ಯ ಕೂಡ ಅಭ್ಯಂಗವನ್ನ ಮಾಡ್ತಾರೆ. ಯಾವ ರೀತಿಯಾಗಿ ಮಾಡಿದ್ರೆ ಉತ್ತಮ? ಹೌದು, ಅದೇ ಈಗ ಚಿಕ್ಕ ಮಕ್ಕಳಲ್ಲಿ ಆಸಿಫಿಕೇಶನ್ ಅಂತ ಒಂದು ಹೇಳ್ತೇವೆ, ಅಂದ್ರೆ ಬೋನ್ಸ್ ಎಲ್ಲ ಕಂಪ್ಲೀಟ್ ಫಾರ್ಮ್ ಆಗಿರುವುದಿಲ್ಲ, ಇನ್ನು ಆಗ್ತಾ ಉಂಟು ಅದರಲ್ಲಿ. ಪ್ಲಸ್ ನಿಮ್ಗೆ ಮಸಲ್ ಕೂಡ ಅದು ವೀಕ್ ಉಂಟು. ಸೊ ಅಂತ ಟೈಮಲ್ಲಿ ನಾವು ಅಭ್ಯಂಗ ನಾನು ದೊಡ್ಡವರಿಗೆ ಹೇಳಿದ ರೀತಿಯಲ್ಲಿ ಅನುಲೋಮ ಗತಿಯಲ್ಲಿ ಅಭ್ಯಂಗ ಮಾಡೋದು, ಜಾಯಿಂಟ್ಸ್ ಬಂದಾಗ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಾತ್ರ ನಾವು ಜಾಸ್ತಿ ಫ್ಲೆಕ್ಸ್ ಮಾಡಿದಾಗ ಮಕ್ಕಳಿಗೆ ಜಾಸ್ತಿ ಫ್ಲೆಕ್ಷನ್ ಎಲ್ಲಾ ಕಡೆಯಲ್ಲಿ ಅವರಿಗೆ ಫ್ಲೆಕ್ಷನ್ ಮಾಡೋದು ತುಂಬಾನೇ, ಅದೊಂದು ಅಡಿಷನ್ ಅಂತ ಹೇಳ್ಬೋದು. ಎಲ್ಲ ಬೆಂಡ್ ಮಾಡೋದು, ಕಾಲನ್ನು ತಲೆಗೆ ಟಚ್ ಮಾಡಿಸುದು, ಈ 2 ಗಂಟುಗಳನ್ನು ಟಚ್ ಮಾಡಿಸುದು, ಅದು ತುಂಬಾನೇ ಮುಖ್ಯ. ಆದ್ರೆ ವಿಧಿ ಸೇಮ್ ಅನುಲೋಮ ಗತಿಯಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲೇ. ಇದು ಮೇನ್ಲಿ ನಾವು ಸ್ಕೆಲಿಟಲ್ ಸಿಸ್ಟಮ್ ಅಂತ ಹೇಳ್ತೇವೆ. ಜಾಯಿಂಟ್ಸ್ ಅನ್ನು ಲೂಬ್ರಿಕೇಟ್ ಮಾಡುದು ಮತ್ತೆ ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ ಮಕ್ಕಳಲ್ಲಿ ಅಭ್ಯಂಗ ಮಾಡುವಂಥದ್ದು. ಹೌದು, ಅಲ್ಲಿ ಕೂಡ ಶಿರೋಭ್ಯಂಗ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ನೆತ್ತಿಗೆ ಎಣ್ಣೆ ಹಚ್ಚುವಂಥದ್ದು ಎಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಏನು ಈ ಒಂದು
ಅಭ್ಯಂಗವನ್ನು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಯಾವ ಒಂದು ವಾತಾವರಣ ಇದಕ್ಕೆ ಅಭ್ಯಂಗವನ್ನು ಮಾಡೋದಕ್ಕೆ ಸೂಕ್ತ ಅನ್ನೋದನ್ನು ತಿಳಿಸ್ಕೊಟ್ರಿ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ, ನಿಮ್ಮ ಕಿವಿ ಮಾತೇನು? ನಮ್ಮ ಶರೀರವನ್ನು ಮರಕ್ಕೆ ಹೋಲಿಸಲಾಗಿದೆ. ಮರದ ಬೇರು ಕೆಳಗಿದ್ರೆ ನಮ್ಮ ಬೇರು ಮೇಲಿದೆ, ಅಂದ್ರೆ ನಾವು ಬ್ರೇನ್, ನರ್ವಸ್ ಸಿಸ್ಟಮ್ ಅಂತ ಎಂತ ಹೇಳ್ತೇವೆ, ಮೇಲಿದೆ. ಸೊ ಅದು ಎಲ್ಲ ಕಂಟ್ರೋಲ್ ಮಾಡ್ತದೆ. ಮರಕ್ಕೆ ನೀರಿನ ಅಗತ್ಯ ಎಷ್ಟುಂಟು, ನಮ್ಮ ಶರೀರಕ್ಕೆ ಕೂಡ ಎಣ್ಣೆಯ ಅಗತ್ಯ ಅಷ್ಟೇ ಉಂಟು. ಅದಕ್ಕೋಸ್ಕರ ಅದನ್ನು ಇಗ್ನೋರ್ ಮಾಡದೆ, ಅದಕ್ಕೆ ಉದಾಸೀನ ಮಾಡದೆ, ಎಷ್ಟೇ ಬ್ಯುಸಿ ಇದ್ರೂ ವಾರಕ್ಕೆ ಒಮ್ಮೆ 30ರಿಂದ 40 ನಿಮಿಷ ಮಾಡಿ, ವಾರಕ್ಕೆ ಇನ್ನೊಮ್ಮೆ ಟೈಮ್ ಇದ್ದಾಗ 10ರಿಂದ 15 ನಿಮಿಷ ಆದರೂ ಅಭ್ಯಂಗ ಪ್ರತಿನಿತ್ಯ ಮಾಡಿ. ಅದರಿಂದ ನಿಮಗೆ ಈ ಸ್ಕಿನ್ ಡ್ರೈನೆಸ್ ಇರ್ಬೋದು, ಡಿಜನರೇಟ್ ಆಗ್ತಾ ಇರೋದು ಆರ್ಥರೈಟಿಸ್ ಅಂತ ಕಂಡೀಷನ್ಸ್ ಇರ್ಬೋದು, ನರಗಳಿಗೆ ಪುಷ್ಟಿ ಸಿಗ್ತದೆ. ಪ್ರತಿನಿತ್ಯ ಇದನ್ನು ಮಾಡಿ. ಹಾಗೆ ಕೆಲವು ಡಿಸೀಸಸ್ಗಳುಂಟು, ಅದೇ ನಾನು ಹೇಳಿದಾಗೆ ಆರ್ಥರೈಟಿಸ್ ಉಂಟು, ನಿಮಗೆ ಪಕ್ಷಾಘಾತಗಳಿರ್ಬೋದು, ಕೂದಲು ಉದುರುವಿಕೆ ತೊಂದರೆ, ಇಂಥ ತೊಂದರೆಗೆ ನೀವೇ ಅಭ್ಯಂಗ ಮಾಡಿಕೊಂಡ್ರೆ ಅದು ನಿಮಗೆ ರಿಸಲ್ಟ್ ಕೊಡುವುದಿಲ್ಲ. ಸೊ ಅದಕ್ಕೆ ನಮ್ಮ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ಗೆ ಬನ್ನಿ, ಅಲ್ಲಿ ನುರಿತ ತಜ್ಞರಿದ್ದಾರೆ, ಅವ್ರು ನಿಮ್ಮನ್ನು ಡಯಾಗ್ನೋಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಯಾವ ಕಂಡೀಷನ್ಗೆ ಯಾವ ಎಣ್ಣೆ ಒಳ್ಳೇದು, ಯಾಕಂದ್ರೆ ತಿಲ ತೈಲ ಜನರಲ್ ಆಗಿ ನಾನು ಹೇಳಿದ್ದೇನೆ. ಆದ್ರೆ ಈ ನೋವು ಬಂದ್ರೆ ನಿಮ್ಗೆ ಮಹಾನಾರಾಯಣ ತೈಲ ಉಂಟು, ನಿಮ್ಗೆ ಮಸಲ್ಸ್ ಅಲ್ಲೆಲ್ಲ ವೀಕ್ನೆಸ್ ಉಂಟು, ಚಿಕ್ಕ ಮಕ್ಕಳಿಗೆ ಇನ್ನು ಗ್ರೋತ್ ಇದ್ರಲ್ಲಿ ಉಂಟು, ಕ್ಷೀರಬೈಲ ತೈಲ ಅಂತ ಉಂಟು. ಸೊ ಅದನ್ನೆಲ್ಲ ಅವ್ರು ನೋಡಿ ಡಿಸೈಡ್ ಮಾಡ್ತಾರೆ. ಎಕ್ಸ್ಪರ್ಟ್ ಥೆರಪಿಸ್ಟ್ಗಳು ನಮ್ಮಲ್ಲಿದ್ದಾರೆ. ಅವ್ರು ನಿಮ್ಗೆ ಬೇರೆ ಬೇರೆ ಟೆಕ್ನಿಕ್, ನಾನು ಹೇಳಿ ಜನರಲ್ ಟೆಕ್ನಿಕ್ ಅಲ್ಲದೆ ಬೇರೆ ಬೇರೆ ಟೆಕ್ನಿಕಲ್ಲಿ ಅಭ್ಯಂಗ ಮಾಡಿ ನಿಮ್ಮನ್ನು ಗುಣಪಡಿಸ್ತಾರೆ. ಸೊ ನಮ್ಮ ಕಾಲೇಜ್ಗೆ ಬನ್ನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಏನು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ನುರಿತ ತಜ್ಞರಾಗಿರುವಂತಹ ಯಾವ ರೀತಿಯಾಗಿ ಅಭ್ಯಂಗವನ್ನು ಮಾಡ್ಬೋದು, ಅಭ್ಯಂಗ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ, ಅಭ್ಯಂಗದಿಂದ ಆಗುವಂತಹ ಪ್ರಯೋಜನಗಳೇನು, ಯಾವ ಒಂದು ವಾತಾವರಣದಲ್ಲಿ ಒಂದು ಅಭ್ಯಂಗವನ್ನು ಮಾಡಬೇಕು, ಇದೆಲ್ಲದನ್ನ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಇದು ನಮ್ಮ ಇವತ್ತಿನ ವಿಶೇಷ ಸಂಚಿಕೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.